ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಚೇತ ಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ನಾವೀಗ ಮೊದಲಿಂದ ಆ ಉಪನಿಷತ್ತನ್ನು ನಾನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತೆ ಮೊದಲಿಂದ ಶುರು ಮಾಡ್ತೇನೆ. ನೋಡಿ, ಆ 7 ಛಂದೋಗೋಪನಿಷತ್ತಿನಲ್ಲಿ 9 ಉದಾಹರಣೆಗಳಿದೆಯಲ್ಲ, ಅದನ್ನು ನೋಡೋಣ ಬೇಕಂದ್ರೆ ಅಂತ. ಮೊದಲು ಅದನ್ನು ಪರಿಚಯ ಮಾಡಿಸ್ತಾರೆ. ಎಲ್ಲರೂ ಆತ್ಮ ತತ್ವಮಸಿ ಒಂದೇ ತಗೊಳ್ಳೋದು, ಅವನೇ ನೀನು, ಹಿಂದೆ ಮುಂದೆ ಏನಿಲ್ವಾ, ಇದ್ದಕ್ಕಿದ್ದಾಗೆ ಅವನೇ ನೀನು ಅಂತ ಬಂದ್ಬಿಡುತ್ತಾ ಅಲ್ವೇ? ಅದರಿಂದಾಗಿ ಕ್ರಮವಾಗಿ ಅದನ್ನು ಹೇಳ್ತಾರೆ. ಸಯತ್ ಅದ ಬಹಳ ಇದೆ, ಅದು ಉಪನಿಷತ್ತಿಗೆ ಹೋದ್ರೆ ಬಹಳ ಇದೆ. ಮೂಲ ಪಾಠದಲ್ಲಿ ಇಲ್ಲ 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 ಮೂಲ ಪಾಠದಲ್ಲಿ ಅದೆಲ್ಲ ಇದೆ, ಅದನ್ನೆಲ್ಲ ಹೇಳಲಿಲ್ಲ, ಮಧ್ಯದಲ್ಲಿ ಬಿಟ್ಟಿದ್ದಾರೆ. ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳಿದ್ದಾರೆ. ಹೌದು, ಅದೇ ಹೋದ ಬಾರಿ ಚಾತುರ್ಮಾಸ್ಯ ಇದಲ್ವಾ, ಇಲ್ಲಿ ವಿ ಪುರಂನಲ್ಲಿ ಇದು ಪೂರ್ತಿ ಆಗಿತ್ತು. ಇದ್ರದ್ದು ಸಯಥಾ ಶಕುನಿ ಸೂತ್ರೇಣ ಪ್ರಬುದ್ಧ, ಅದನ್ನೇ ಆ ಡಾಟ್ ಇದೆಯಲ್ಲ ಅದರದ್ದು ಭಾಗ ಹೇಳ್ತೇನೆ. ದಿಶಂ ದಶ್ಯಂ ಪತಿತ್ವ ಅನ್ಯತ್ರ ಆಯತನ ಮಲಬ್ಧ್ವ ಬಂಧನಮೇವೋಪಾಶ್ರಯತೆ ಏವಮೇವ ಖಲು ಸೌಮ್ಯ ಜೀವ. ದಿಶಂ ದಿಶಂ ಪತಿತ್ವ ಅನ್ಯತ್ರ ಆಯತನ ಮಲಬ್ಧ್ವ ಬಂಧನಮೇವೋಪಾಶ್ರಯತೆ ಸ ಆತ್ಮ ತತ್ವಮಸಿ ಶ್ವೇತಕೇತೋ. ಸನ್ಮೂಲಾ ಸೌಮ್ಯೇಮಾ ಸದಾಯತನಾ ಸತ್ಪ್ರತಿಷ್ಠಾ ಅಂತ ಹೇಳಿ ಅಲ್ಲಿಂದ ಬರೋದು. ಹೇಗೆ ಗೂಟಕ್ಕೆ ಕಟ್ಟಿದ ಹಕ್ಕಿಯೊಂದು 10 ದಿಕ್ಕುಗಳಲ್ಲಿಯೂ ಹಾರಿ ಹಾರಿ ಬಸವಳಿದು ಮರಳಿ ತನ್ನನ್ನು ಕಟ್ಟಿದ ಗೂಟದ ಬಳಿಯೇ ಬರುತ್ತದೋ, ಹಾಗೆ ಶರೀರಗಳಿಂದ ಹೊರಗಡೆ ಹೋಗಿ ಪ್ರಯತ್ನಪಟ್ಟು ಹೊರಗಡೆ ಹೋಗಲಾಗದೆ ತನ್ನನ್ನು ಬಂಧಿಸಿದ ಪ್ರಾಣನೆಂಬ ದಾರದಿಂದ ಕಟ್ಟಲ್ಪಟ್ಟು ದೇವರೆಂಬ ಗೂಟದ ಬಳಿಗೇ ಬರುತ್ತಾನೆ. ಹಾಗೆ ಸನ್ಮೂಲ ಸೌಮ್ಯೇಮ ಪ್ರಜಾ, ಸತ್ ಅನ್ನುವುದರಿಂದಲೇ ಬಂದಿದ್ದಾರೆ. ಈ ಎಲ್ಲ ಪ್ರಜೆಗಳು ಸತ್ ನಾಮಕನಾದ ಪರಮಾತ್ಮನಲ್ಲಿಯೇ ನೆಲೆಗೊಂಡಿದ್ದಾರೆ, ಅವನಿಂದಲೇ ನೆಲೆ ನಿಂತಿದ್ದಾರೆ. ಅವನನ್ನು ತಿಳಿಯಬೇಕು. ನೀನು ಅವನು. ಸ ಆತ್ಮ ತತ್ವಮಸಿ ಶ್ವೇತಕೇತು. ಯಥಾ ಪುಷ್ಪೇಭ್ಯ ಮಧು ಭವತಿ ತೇ ಯಥಾ ತತ್ರ ನ ವಿವೇಕಂ ಲಭಂತೆ ಅಮುಷ್ಯಾಹಂ ವೃಕ್ಷಸ್ಯ ರಸಃ ಅಮುಷ್ಯಾಹಂ ವೃಕ್ಷಸ್ಯ ರಸಃ ಸ್ಮೀತಿ ಏವಮೇವ ಖಲು ಸೌಮ್ಯ ಇಮಾ ಪ್ರಜಾ ಸತಿ ಸಂಪದ್ಯನ ವಿದುಃ ಸತಿ ಸಂಪತ್ಸ್ಯಾಮಹೇ ಇತಿ. ತ ಇಹ ವ್ಯಾಘ್ರೋ ವಾ ಸಿಂಹೋ ವಾ ವೃಕೋ ವಾ ವರಾಹೋ ವಾ ಕೀಟೋ ವಾ ಪತಂಗೋ ವಾ ದಂಶೋ ವಾ ಮಶಕೋ ವಾ ಯದ್ಯದ್ಭವಂತಿ ತತ್ತದಾ ಭವಂತಿ. ಸಾವಿರಾರು ಹೂಗಳಿವೆ, ಸಾವಿರಾರು ಹೂಗಳಲ್ಲಿ ಹೋಗಿ ಲಕ್ಷಾಂತರ ದುಂಬಿಗಳು ಬನಿಯನ್ನು ಹೀರಿ ಮರಳಿ ಬರುತ್ತವೆ, ಗೂಡೊಂದರಲ್ಲಿ ಕಟ್ಟುತ್ತವೆ. ಆ ಬನಿಯನಿಸಿದ ಹನಿಗೆ ಗೊತ್ತುಂಟೋ, ನಾನು ಈ ವೃಕ್ಷದಿಂದ ಬಂದವನು, ನಾನು ಈ ಹೂವಿನ ಬನಿ, ಈ ಪ್ರದೇಶದ ಬನಿ ಅಂತ ಗೊತ್ತುಂಟಾ ಮಕರಂದಕ್ಕೆ. ಹಾಗೆ ಪ್ರಜೆಗಳು ಬೇರೆ ಬೇರೆ ಕಡೆಯಿಂದ ಬಂದು ಸೇರಿರುತ್ತಾರೆ. ಅವರಿಗೆ ಗೊತ್ತಿಲ್ಲ ನಮ್ಮನ್ನು ಹುಟ್ಟಿಸಿದವನು ಇವನು, ನಮ್ಮ ಈ ಕರ್ಮದಿಂದ ನಾವು ಹೀಗಿದ್ದೇವೆ ಅಂತ ಅವನಿಗೆ ಗೊತ್ತಿಲ್ಲ. ಅದನ್ನು ತಿಳ್ಕೋಬೇಕಲ್ವಾ. ಇದು ಬನಿ, ಹೂವಿನ ರಸ, ಇದು ಜಡ, ತಿಳ್ಕೊಳ್ಳೋ ಯೋಗ್ಯತೆಯೇ ಇಲ್ಲ. ಆದರೆ ನಾವು ಎಲ್ಲೆಲ್ಲಿಂದಲೋ ಬಂದು ಒಟ್ಟಾಗಿರ್ತೇವೆ, ನಾವು ತಿಳ್ಕೊಳ್ಬೇಕಲ್ವಾ.
ಎಲ್ಲಿಂದ ಬಂದೆವು ಅಂತ. ಎಲ್ಲಿಂದ ಬಂದೆವು? ದೇವರಿಂದ ಬಂದೆವು. ಅವರು ಹೀಗೆ ಮಾಡ್ತಾರೆ. ಐಕ್ಯ ರೂಪವಾಗಿ ಚಿಂತನೆ ಮಾಡ್ಬೇಕು. ಸಾಧ್ಯ ಎಲ್ಲ ಒಂದೇ ಆಗೋಯ್ತು. ಎಲ್ಲ ಈ ಹೂವಿನಿಂದ ಬಂದ ಜೇನು, ಆ ಹೂವಿನಿಂದ ಬಂದ ಜೇನು ಒಟ್ಟಿಗೆ ನಾರಾಯಣ ಐಕ್ಯ ಆಗೋಯ್ತು. ಅಲ್ಲ, ಇದಕ್ಕೆ ಅವರು ಹೇಗೆ ಚಿಂತನೆ ಮಾಡ್ತಾರೆ ಅಂತ ನಮ್ಮ ರಮೇಶ್ ಅವರ ಪ್ರಶ್ನೆ ಅಲ್ವಾ? ಹೀಗೆ ಮಾಡ್ತಾರೆ. ಅಲ್ಲ, ಇದಕ್ಕೂ ಹಾಗಾದ್ರೆ ಮುಂದಿನದಕ್ಕೂ ವಿರೋಧ ಬರುತ್ತಲ್ಲ ಅಂದ್ರೆ ಬರಲಿ ಬಿಡಿ ಅಂತಾರೆ ಅವರು. ನಮಗೆ ಇರುವ ಸಮಸ್ಯೆ ಏನು ಅಂದರೆ, ನೀವು ಮೂಲ ಉಪನಿಷತ್ತಿಗೆ ಹೋದರೆ ಅಲ್ಲಿ ಬರುವ ವಿರೋಧಗಳನ್ನು ಅವರೇನು ಪರಿಹಾರ ಮಾಡಲ್ಲ. ಮತ್ತು ಅಲ್ಲಿ ಅವರು ಆ ವಾಕ್ಯಕ್ಕೆ ಬರೋದದ್ದು ಬೇರೆ, ಬಿಡಿಯಾಗಿ ತಗೊಂಡು ಬರೆಯೋದು ಬೇರೆ, ಇಡಿಯಾಗಿ ತಗೊಂಡು ಬೇರೆ. ಯಾರೋ ಹೇಳ್ತಾ ಇದ್ರು, ಬಸವನೆಂದರೆ ಪಾಪ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲಿ ಮುಂದೆ ಹೊತ್ತಿ ಹೋಗುವುದಯ್ಯ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಹಾಗೆ ಇದನ್ನ ಈ ಎಕ್ಸಾಂಪಲ್ನ ಬೇರೆ ತರ ಅರ್ಥ ಮಾಡ್ಬೋದಲ್ಲ. ಅಂದ್ರೆ ಜೀವಗಳು ಎಲ್ಲೆಲ್ಲಿಂದಾನೋ ಬಂದು ಒಟ್ಟಿಗೆ ನಾರಾಯಣನಲ್ಲಿ ಐಕ್ಯ ಆಗ್ಬಿಡ್ತಾರೆ. ಹೌದು. ರಮೇಶ್ ಅವ್ರೇನು ಹೇಳ್ತಾ ಇದ್ದಾರೆ ನೋಡಿ, ಈ ಯಥಾ ಸೌಮ್ಯ ಹೇಗೆ ಬೇರೆ ಬೇರೆ ವೃಕ್ಷದಿಂದ, ಬೇರೆ ಬೇರೆ ಪುಷ್ಪಗಳಿಂದ ಎಲ್ಲ ಬನಿಗಳು ಒಂದೆಡೆ ಸೇರಿ ಜೇನಾಗುತ್ತವೆ, ಹಾಗೆ ಬೇರೆ ಬೇರೆ ಕಡೆಯಿಂದ ಜೀವಗಳು ಬಂದು ಬ್ರಹ್ಮ ಯಾಕೆ ಆಗಬಾರದು? ಮುಂದೆ ಏನಿದೆ ಅಂದರೆ, ಏವಮೇವ ಖಲು ಸೌಮ್ಯ ಸತಿ ಸಂಪದ್ಯ ನವಿದು ಸತಿ ಸಂಪತ್ಸ್ಯಾಮಹೇ ಇತಿ. ಹೀಗೆ ಜೀವರು ದೇವರಲ್ಲಿ ನಾವು ನೆಲೆಗೊಂಡಿದ್ದೇವೆ, ದೇವರನ್ನು ಸೇರುತ್ತೇವೆ ಎಂದು ತಿಳಿಯದವರಾಗುತ್ತಾರೆ. ಅವರೇನಾಗ್ತಾರೆ? ತೈಹ ವ್ಯಾಘ್ರೋವಾ, ಏನೂ ತಿಳಿಯದ ಹುಲಿಯೋ, ಸಿಂಹವೋ, ತೋಳವೋ, ಹಂದಿಯೋ, ಕೀಟವೋ, ಚಿಟ್ಟೆಯೋ, ಸೊಳ್ಳೆಯೋ, ನೊಣವೋ ಆಗಿಬಿಡ್ತಾರೆ. ಯಾಕೆಂದರೆ ಜ್ಞಾನ ಇದ್ದು ಏನು ಪ್ರಯೋಜನ ಇಲ್ಲ, ಜ್ಞಾನವಿಲ್ಲದವರೇ ಆಗ್ತೇವೆ. ಇದನ್ನು ನಾವು ಬ್ರಹ್ಮಪರತೆಯ ಅರ್ಥ ಮಾಡಲಿಕ್ಕಾಗಲ್ಲ. ಲಾಸ್ಟ್ ಟೈಮ್ ನೀವು ಹೇಳಿದ ಅದರ ಮುಂದಿನ ಭಾಗ ನದಿಗಳು ಅದೇ ಇನ್ನು ನೆಕ್ಸ್ಟ್. ಯಥಾ ಸೌಮ್ಯ ಇಮಾ ನದ್ಯ ಪುರಸ್ತಾತ್ ಪ್ರಾಚ್ಯಸ್ಯಂದಂತೆ ಪಶ್ಚಾತ್ ಪ್ರತೀಚ್ಯ ತಾ ಸಮುದ್ರಾತ್ ಸಮುದ್ರಮೇ ವಾಪಿಯಂತಿ ಸ ಸಮುದ್ರ ಏವ ಭವತಿ ತಾ ಯಥಾ ನ ವಿವೇಕಂ ಲಭಂತೆ ಇಯಮಹಮಸ್ಮೀತಿ ಏವಮೇವ ಸೌಮ್ಯ ಇಮಾ ಪ್ರಜಾ ಸತ ಆಗಮ್ಯ ನ ವಿದುಃ ಸತ ಆಗಚ್ಛಾಮಹೇ ಇತಿ. ತ ಇಹ ವ್ಯಾಘ್ರೋ ವಾ ಸಿಂಹೋ ವಾ ವೃಕೋ ವಾ, ಪ್ರತಿಯೊಂದಕ್ಕೂ ಇದೆ ಇದು. ವೃಕೋ ವಾ ವರಾಹೋ ವಾ ಕೀಟೋ ವಾ ಪತಂಗೋ ವಾ ದಂಶೋ ವಾ ಮಶಕೋ ವಾ ಯದ್ಯದ್ಭವಂತಿ ತತ್ತದಾ ಭವಂತಿ. ಸೌಮ್ಯ ಎಲೈ ಚಲುವನೆ, ಇಮಾ ನದ್ಯ ಈ ನದಿಗಳು ನೋಡಯ್ಯ, ಪುರಸ್ತಾತ್ ಪ್ರಾಚ್ಯಸ್ಯಂದಂತೆ ಪೂರ್ವದಿಂದ ಪಶ್ಚಿಮಕ್ಕೆ, ಪಶ್ಚಿಮದಿಂದ ಪೂರ್ವಕ್ಕೆ ಹೇಗಾದರೂ ಸರಿ ಸಮುದ್ರಕ್ಕೆ ಸೇರುತ್ತವೆ, ಸಮುದ್ರದಿಂದ ಮತ್ತೆ ಸಮುದ್ರಕ್ಕೆ ಸೇರುತ್ತವೆ, ಸಮುದ್ರವೇ ಆಗುತ್ತವೆ. ಸ ಸಮುದ್ರ ಏವ ಭವತಿ ತಾ ಯಥಾ ತತ್ರ ನ ವಿವೇಕಂ ಲಭಂತೆ. ಅಲ್ಲಿ ಎಲ್ಲ ನದಿಗಳು ಸೇರಿದಾಗ ಆ ನದಿಯ ನೀರುಗಳಿಗೆ ಅಂತ ಅರ್ಥ ಮಾಡೋದಾ? ನದ್ಯಭಿಮಾನಿ ದೇವತೆಗಳಿಗೆ ಇದು ನನ್ನ ನೀರು ಅಂತ ಗೊತ್ತಾಗೋದಿಲ್ಲ. ಹಾಗೆ ಈ ಎಲ್ಲ ಜೀವರು ಕೂಡ ದೇವರಿಂದ ಬಂದು ತಿಳಿಯಲಿಲ್ಲ ದೇವರಿಂದ ಬಂದೆವು ಎಂದು. ಹೀಗೆ ತಿಳಿಯದವರು ದೋಷ ಹೇಳ್ತಾ ಇದ್ದಾರೆ. ಈ ಅಜ್ಞಾನ ಇದ್ದರೆ ತ ಇಹ ವ್ಯಾಘ್ರೋ ವಾ ಸಿಂಹೋ ವಾ ಕೀಟೋ ವಾ ವರಾಹೋ ವಾ ಪತಂಗೋ ವಾ ದಂಶೋ ವಾ ಮಚಕೋ ವಾ ಯದ್ಯದ್ಭವಂತಿ ತತ್ತದಾ ಭವಂತಿ. ಇವನನ್ನು ತಿಳಿಯದಿದ್ದರೆ ಅಜ್ಞಾನದ ಫಲ ಇದು. ನೀನಷ್ಟು ದೊಡ್ಡ ವ್ಯಕ್ತಿಯಾ? ನಿನ್ನನ್ನು ತಿಳಿಯದೆ ಹೋದರೆ ಜನರಿಗೆ ಏನಾರ ನಷ್ಟ ಆಗೋದಿದೆಯಾ? ನಮ್ಮನ್ನು ತಿಳಿಯದಿದ್ದರೆ ಯಾವ ನಷ್ಟವೂ ಇಲ್ಲ. ನಾವು ಒಬ್ಬರ ಜೀವನದಲ್ಲಿ ಇದ್ದರೆ ಏನು
ಸಿಗಬಹುದೋ ಅದು ಅವರಿಗೆ ಅವರ ಜೀವನದಲ್ಲಿ ಸಿಕ್ಕೇ ಇರುತ್ತೆ. ಇವಾಗ ನಾವು ಒಬ್ಬರು ಜೀವನದಲ್ಲಿ ಇದ್ದೀವಿ ಅಂತ ಇಟ್ಕೊಳ್ಳಿ, ನಮ್ಮಿಂದ ಏನೋ ಒಂದು ಲಾಭ ಆಗತ್ತೆ ಅಂತ ಇಟ್ಕೊಳ್ಳಿ, ಅದು ಇನ್ನೊಬ್ರು ಸಿಕ್ಕಿದ್ರೂ ಅದೇ ಲಾಭ ಆಗಿರುತ್ತೆ. ಹೀಗಾಗಿ ದೇವರು ಸಿಗದೆ ಹೋದರೆ ಮಾತ್ರ ಎಕ್ಸ್ಕ್ಲೂಸಿವ್ ಲಾಸ್, ಇದನ್ನು ರೀಪ್ಲೇಸ್ ಮಾಡಲಿಕ್ಕೆ ಆಗೋದೇ ಇಲ್ಲ, ಇಟ್ ಕೆನಾಟ್ ಬಿ ರೀಪ್ಲೇಸ್ಡ್ ಅಂತ ಹೇಳಿ ಒಂದು ನಷ್ಟ ಇದೆಯೋ, ದೇವರಿದ್ದರೆ ಮಾತ್ರ ಆ ನಷ್ಟ. ದೇವರನ್ನು ತಿಳಿಯದಿದ್ದರೆ ಹೀಗೆ, ಅದೇ ಪ್ರಧಾನ. ಈ ನೋಡಿ, ನದಿಗಳು ಮಧುಗಳಿಗೆ ಅಂದರೆ ಮಕರಂದಕ್ಕೆ ಜ್ಞಾನವೇ ಇಲ್ಲ. ಅದೇ ರೀತಿ ಜ್ಞಾನವೇ ಇಲ್ಲದೆ ಇದ್ದರೆ ಈ ಥರ ನಷ್ಟ. ಇನ್ನು ಜ್ಞಾನ ಇದೆ ಆದರೆ ತಿಳ್ಕೊಂಡಿಲ್ಲ ಯಾರು? ನದ್ಯಾಭಿಮಾನಿ ದೇವತೆಗಳು. ಅವರಿಗೂ ಗೊತ್ತಾಗದ್ದನ್ನು ಮುಖ್ಯ ಪ್ರಾಣ ಮಾಡ್ತಾನೆ ಅಂತ ಅದು ಅಥರ್ವಣ ಉಪನಿಷತ್ತಿನ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಹೇಳುತ್ತಾರೆ. ಸ್ವಕೀಯ ಮುದಕಂ ನದ್ಯ ಸಮುದ್ರೇ ನೈವ ಜಾನತೆ ವಾಯುಸ್ತು ತತ್ ಪೃಥಕ್ ಜ್ಞಾತ್ವ ಮೇಘೇ ಕೃತ್ವ ಪ್ರವರ್ಷತಿ ಅಂತ. ತನ್ನ ಪಾಲಿನ ತನ್ನ ಕಂಟ್ರೋಲಿನಲ್ಲಿದ್ದ ನೀರು ಯಾವುದು ಅಂತ ಹೇಳಿ ನದ್ಯಾಭಿಮಾನಿ ದೇವತೆಗಳಿಗೆ ಗೊತ್ತಾಗದಾದಾಗ ಮುಖ್ಯ ಪ್ರಾಣ ಅದನ್ನು ಸೂರ್ಯನಲ್ಲಿ ಮಾಡಿ ತನ್ಮೂಲಕ ಮೋಡವನ್ನು ಉಂಟು ಮಾಡಿ ಅದೇ ನದಿಯಲ್ಲೇ ಬೀಳಿಸ್ತಾನೆ. ಹೀಗಾಗಿ ಗ್ರೀಕರದ್ದೊಂದು ಕಲ್ಪನೆ ಇತ್ತು, ಜಗತ್ತಿನ ಪ್ರತಿಯೊಂದು ನದಿಯಲ್ಲೂ ಸ್ನಾನ ಮಾಡಿರ್ತಾನೆ ಅಂತ. ಹಾಗಲ್ಲ ಅಂತಾರೆ ಆಚಾರ್ಯರು. ಇಲ್ಲ ಅಂದರೆ ಈ ನದಿ ಅಂತ ಹೇಳೋದು ಯಾಕೆ? ಈ ನದಿಯ ನೀರು ಅಂತ. ಇದು ಕಾವೇರಿ ಅಂದರೆ ಕಾವೇರಿ ನೀರು ಯಾವುದನ್ನು ತೋರಿಸಿದ್ದು ನಾವು? ಹರಿಯುವ ನೀರಿನ ಕಣಗಳನ್ನು, ಅಭಿಮಾನಿ ದೇವತೆಯನ್ನೇ ಹೇಳಬೇಕು. ಅವ್ರಿಗೇ ಗೊತ್ತಿಲ್ಲ. ಅದೇ ರೀತಿ ಜೀವ ಎಲ್ಲಿಂದ ಬಂದೆ ಅಂತ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತೇನೆ ಅಂತ ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಬೇಕು. ದೇವರಿಂದ ಬಂದೆ, ದೇವರ ಕಡೆಗೆ ಹೋಗ್ತೇನೆ ಅಂತ. ಯಾರು ಹೀಗೆ ತಿಳಿಯೋದಿಲ್ಲ ಅವನು ಸಿಂಹವೋ, ಹುಲಿಯೋ, ತೋಳವೋ, ಹಂದಿಯೋ, ಕೀಟವೋ, ಚಿಟ್ಟೆಯೋ, ನೊಣವೋ, ಸೊಳ್ಳೆಯೋ ಆಗಿ ಬಿಡ್ತಾನೆ. ಅಷ್ಟು ಪ್ರಮುಖ ವ್ಯಕ್ತಿನ ನೀನು. ತಿಳ್ಕೊಳ್ಳೇಬೇಕಾದರೂ ತಿಳ್ಕೊಳ್ಳದಿದ್ದರೆ ಏನೋ ಸಮಸ್ಯೆಯೇ ಆಗುವಷ್ಟು ದೊಡ್ಡ ವ್ಯಕ್ತಿ ಏನಯ್ಯ ನೀನು? ಖಂಡಿತ ಅಲ್ಲ ಅಂತ ಹೇಳಬೇಕು. ಉತ್ತರ ಅವನಿಗೆ ಅನ್ನಿಸ್ತಾ ಇರುತ್ತೆ. ಅಲ್ಲಿಂದ ಹೇಗೆ ಆ 9 ದೃಷ್ಟಾಂತಗಳನ್ನು ಕೊಡ್ತಾ ಇದ್ದಾಗ ಅವನ ಅಹಂಕಾರ ಯಾವ ರೀತಿ ಹಂತ ಹಂತವಾಗಿ ಛಿನ್ನವಾಯಿತು ಅಂತ ಉಪನಿಷತ್ತಿಗೆ ಹೋಗಿ ತಿಳ್ಕೊಳ್ಬೇಕು. ಸಯೇಷ ಜೀವೇನಾತ್ಮನಾನುಪ್ರಭೂತಃ ಪೇಪೀಯಮಾನೋ ಮೋದಮಾನಸ್ತಿಷ್ಠತಿ ಯದೈಕಾಂ ಶಾಖಾಂ ಜಹಾತಿ ಅಥ ಸಾ ಶುಷ್ಯತಿ. ನೋಡು, ಮರದ ಹತ್ತಿರ ಬಾ. ಈ ಕೊಂಬೆ ಒಣಗಿದೆ, ಈ ಕೊಂಬೆ ಹಸಿರಾಗಿದೆ. ಯಾಕೆ ಗೊತ್ತಾ? ಇಲ್ಲಿ ಜೀವ ಆ ಕೊಂಬೆಯನ್ನು ಬಿಟ್ಟಿದ್ದಾನೆ. ಜೀವ ಅಂದರೆ ಇಲ್ಲಿ ಅನಿರುದ್ಧ ಅಂತ. ಜೀವ ಈ ಕೊಂಬೆಯನ್ನು ಬಿಟ್ಟಿದ್ದಾನೆ, ಅನಿರುದ್ಧನಿಲ್ಲ. ಅದರಿಂದಾಗಿ ಈ ಕೊಂಬೆ ಬಾಡಿದೆ, ಇಲ್ಲಿ ಇದ್ದಾನೆ. ಆದ್ದರಿಂದಾಗಿ ಈ ಕೊಂಬೆಯಲ್ಲಿ ಹಸಿರು ಮೂಡಿದೆ. ಅವನು ತಿಳಿಬೇಕಲ್ವಾ? ನೆಗ್ರೋಧ ಫಲಮತ ಆಹಾರ ಇತಿ ಇದಂ ಭಗವೈತಿ. ತಗೊಂಡ್ಬಾರೋ, ನೆಗ್ರೋಧ ಫಲ ತಗೊಂಡ್ಬಾ, ಕಾಯಿ. ಇತಿ ಇದಂ ಭಗವೈತಿ. ಪೂಜ್ಯರೇ, ಇದು ಬಂದಾಗ ನಮಸ್ಕಾರ ಮಾಡಿರಲಿಲ್ಲ ಅಪ್ಪನಿಗೆ. ಈ 3 ದೃಷ್ಟಾಂತ ಹೇಳಿದ ಮೇಲೆ ಅವನ ಟೋನ್ ಚೇಂಜ್ ಆಯಿತು. ಇತಿ ಇದಂ ಭಗವೈತಿ. ಭಿಂದೀತಿ, ಒಡಿ. ಭಿನ್ನಂ ಭಗವೈತಿ, ಒಡದೆ ಅಪ್ಪ. ಕಿಮತ್ರ ಪಶ್ಯಸೀತಿ, ಏನು ನೋಡ್ತಾ ಇದ್ದೀ? ಅಣ್ವ್ಯ ಇವೇಮಾಧಾನ ಭಗವೈತಿ. ಅತ್ಯಂತ
ಸೂಕ್ಷ್ಮವಾದ ಬೀಜಗಳು. ಆಸಾಂ ಅಂಗೈಕಾಂ ಭಿಂದೀತಿ, ಇದರಲ್ಲಿ ಒಂದು ಸಣ್ಣ ಬೀಜವನ್ನು ತಗೋ, ಅದನ್ನು ಮತ್ತೆ ಪುಡಿ ಮಾಡು. ಭಿನ್ನಾ ಭಗವೈತಿ, ಪೂಜೆ ಇದು ಪುಡಿ ಮಾಡಿದೆ. ಪೂಜ್ಯರೇ ಕಿಮತ್ರ ಪಶ್ಯಸೀತಿ, ಏನು ನೋಡ್ತಾ ಇದ್ದಿ? ನ ಕಿಂಚನ ಭಗವೈತಿ, ಏನೂ ನೋಡ್ತಾ ಇಲ್ಲ. ಗೊತ್ತಾಯ್ತಾ? ಈ ಬೀಜವನ್ನು ಬಿತ್ತಿದರೆ ದೊಡ್ಡ ಮರ ಆಗತ್ತೆ. ಈಗ ಏನು ಇಲ್ಲ ಅಂತ ಹೇಳೋದ ನೀನು? ಈಗ ಇದೆ, ಕಾಣಿಸ್ತಾ ಇಲ್ಲ ಅಂತ ಹೇಳಬೇಕು. ಅದೇ ರೀತಿ ಯಂ ವೈ ಸೌಮ್ಯ ಏತಂ ಅಣಿಮಾನಂ ನ ನಿಭಾಲಯತೆ, ಅದೇ ರೀತಿ ಸೌಮ್ಯ, ಓ ಗುಣದವನೇ, ಒಳ್ಳೆಯ ಗುಣದವನೇ, ಏತಂ ಅಣಿಮಾನಂ, ಈ ಸೂಕ್ಷ್ಮವಾಗಿರುವ ಪದಾರ್ಥವನ್ನು ನನಿಭಾಲಯಸೆ, ನೋಡ್ತಾ ಇಲ್ಲ ಅಲ್ವಾ? ಯಾವುದನ್ನು ನೀನು ಕಾಣ್ತಾ ಇಲ್ಲವೋ ಅದರಲ್ಲಿ ಅಣಿಮ್ನಃ ಏವಂ ಮಹಾನ್ ಅಗ್ರೋಧ ತಿಷ್ಠತಿ, ಆ ಸೂಕ್ಷ್ಮವಾದ ಬೀಜದಿಂದ ನೋಡು, ನಾವಿಬ್ರು ಕೂತಿದ್ದೀವಲ್ಲ, ಅಷ್ಟು ದೊಡ್ಡ ಗಿಡ ಬೆಳೆಯುತ್ತೆ. ಮೊದಲು ಇರಲಿಲ್ಲ, ಇಲ್ಲದೆ ಇರೋದು ಬೆಳೆಯುತ್ತಾ? ಕಾಣಲಿಲ್ಲ ಅಂದ ಮಾತ್ರಕ್ಕಿಲ್ಲ ಅಂತಲ್ಲ. ಅದೇ ರೀತಿ ದೇವರು ಕೂಡ ತಗೊಂಡ್ಬಾ ಅಂದ. 6ನೇ ದೃಷ್ಟಾಂತ, ಲವಣಮೇತದುದಕೆ ಅವಧಾಯ ಅಥಮಾ ಪ್ರಾತರುಪಸೀದಥಾ ಇತಿ, ನೀರನ್ನು ಹಾಕುವ, ಉಪ್ಪನ್ನು ತಗೊಂಡು ನೀರಲ್ಲಿ ಹಾಕು. ಆಯಿತು, ತದ್ಧ ತಥಾ ಚಕಾರ, ಹಾಗೆಯೇ ಮಾಡಿದ. ತಂಹೋವಾಚ ಯದ್ದೋಚ ಲವಣಮೇತದುದಕೆ ಅವಧಾ ಅಂಗ ತದಾಹರ. ದೋಷ ಅಂದರೆ ರಾತ್ರಿ, ಅದು ಅವ್ಯಯ. ದೋಷ ರಾತ್ರಿ, ಲವಣಂ ಉಪ್ಪನ್ನು, ಉದಕೆ ನೀರಿನಲ್ಲಿ, ಅವಧಾಹ ಹಾಕಿದೆಯಷ್ಟೇ, ತದಾಹರ ಅದು ತಗೊಂಬ. ತದ್ಧ ಅವಮೃಶ್ಯ ನ ವಿವೇದ, ಅವನೇನು ಮಾಡ್ದ? ಒಳಗಡೆ ನೋಡ್ದ, ಹುಡುಕದ, ಇಲ್ಲ ಅಂದ. ಏನು ನಾವು ಇವನಿಗೇನು ನಗೋದೇನಿಲ್ಲ, ಯಾಕೆಂದರೆ SSLC ಫಸ್ಟ್ ರ್ಯಾಂಕಿನಲ್ಲಿ ಪಾಸ್ ಮಾಡೋದವ್ರಿಗೆ ಅದರದ್ದು ಅಬ್ರಿವಿಯೇಷನ್ ಗೊತ್ತಿರಲ್ಲ, SSLC ಅಂದ್ರೇನು ಅಂತ. ಹಾಗಿದ್ದವ್ರು ಇರ್ತಾರೆ. ಯಥಾ ನಿಲೀನಮೇವ, ಎಲ್ಲೋ ಉಪ್ಪು ಎಲ್ಲಿ? ಅಯ್ಯೋ ಕಾಣ್ತಾ ಇಲ್ಲಪ್ಪ ಅಂದ. ಓ ಹೌದಾ, ಯಥಾ ವಿಲೀನಮೇವ ಅಂಗ, ಅದು ಕರ್ಗೋಗಿದೆ ಕಣೋ. ಸರಿ, ಅದನ್ನು 3 ಭಾಗ ಮಾಡು. ಅಂತಾದಾಚಾಮೇತಿ, ಮಾಡು. ಇದರ ತುದಿಯನ್ನು ಆಚಮನ ಮಾಡು. ಕಾಥಮಿತಿ, ಹೇಗಿದೆಯೋ? ಲವಣಮಿತಿ, ಉಪ್ಪು. ಎಷ್ಟು ಸೊಗಸಾದ ಭಾಷೆ ಇದು. ಮಧ್ಯಾದಾಚಾಮೇತಿ, ನಡುವಿನಿಂದ ಕುಡಿ. ಕಾಥಮಿತಿ, ಹೇಗಿದೆ? ಲವಣಮಿತಿ, ಉಪ್ಪು. ಎಲ್ಲ ಹೀಗೆ ಮಾಡು. ಅಂತ್ಯದಾಚಾಮೇತಿ, ಕಥಮಿತಿ, ಲವಣಮಿತಿ, ಅಭಿಪ್ರಾಸ್ಯ ಏನತ್ ಮಾ ಉಪಸೀದತ, ಅದನ್ನು ಎಸಿ ಈ ಬಾಯಿಲಿ. ಮಾ ಉಪಸೀದಥಾ ಇತಿ ತದ್ದ ತಥಾ ಚಕಾರ. ತಚ್ಚಶ್ವತ್ ಸಂವರ್ತತೆ, ನೋಡಿದ್ಯಾ? ಕಾಣೋದಿಲ್ಲ, ಆದರೆ ಇದೆ, ಇರೋದ್ರಿಂದಲೇ ಅದು ಅನುಭವಕ್ಕೆ ಬರೋದು. ಹಾಗೆ ಅತ್ಯಂತ ಸೂಕ್ಷ್ಮವಾದ ಪದಾರ್ಥದ ಅನುಭವಕ್ಕೆ ಬರುತ್ತೆ, ಕಾಣಬೇಕು ಅಂತ ಇಲ್ಲ. ಯಥಾ ಸೌಮ್ಯ ಪುರುಷಂ ಗಾಂಧಾರೇಭ್ಯ ಅಭಿನದ್ಧಾಕ್ಷಂ ಆನೀಯ ತಂ ತತೋತಿ ಜನೇ ವಿಸೃಜೇತ್. ತಗೊಂಬ, ಒಬ್ಬ ಗಂಧಾರದಿಂದ ಅಂದರೆ ಕಂದಹಾರದಿಂದ ತಗೊಂಬ, ಕಣ್ಣು ಕಟ್ಟಿ ತಗೊಂಡ್ಬ. ಗಂಧಾರ ಅಂದರೆ ಈಗಣ ಅಫ್ಘಾನಿಸ್ತಾನ. ಅಲ್ಲಿಂದ ಒಬ್ಬನ ಕಣ್ಣು ಕಟ್ಟಿ, ದಾರಿ ಯಾವುದು ಗೊತ್ತಾಗಿಸದೇನೆ ತಂದು ಸೀದಾ ತಂದು ಇಲ್ಲಿ ಇಟ್ಬಿಡು. ಅವನನ್ನು ಕಣ್ಣು ಬಿಚ್ಚು, ಅದು ಅತಿ ಜನೇ ವಿಸರ್ಜೆ. ಆಮೇಲೆ ಅವನೇನು ಮಾಡ್ತಾನೆ? ಕಣ್ಣು ತೆರೆದುಕೊಂಡು ನೋಡಿ, ಯಾವ ಪ್ರದೇಶದಲ್ಲಿದ್ದೇನೆ, ಪ್ರಾಯ ದೀರ್ಘಕಾಲ ಕಳೆದದ್ದರಿಂದ ನಾನು ಎಲ್ಲೋ ಬಂದಿರಬೇಕು. ಅಲ್ಲಿ ಪಕ್ಕದಲ್ಲಿದ್ದವ್ರನ್ನ ಕೇಳ್ತಾನೆ, ಇದು ಯಾವ ಪ್ರದೇಶ ಇದು ಅಂತ. ಸ್ವಲ್ಪ ಹುಡ್ಕೊಂಡು ಹೋಗಿ ಅವ್ರು ಇದು ಅಂತ ಹೇಳ್ತಾರೆ. ಓಹೋ ಅಂತ ಹೇಳಿ ಒಬ್ಬೊಬ್ಬರನ್ನೇ ಕೇಳ್ಕೊಂಡು ಹೋಗ್ತಾನೆ.
ಅದೇ ರೀತಿ ಸಾಧಕನು ಕೂಡ ಕಣ್ಪಟ್ಟಿ ಕಟ್ಟಿಕೊಂಡು ಬಂದವನು. ಅವನು ಗುರುಗಳನ್ನು ಕೇಳಿಕೊಂಡು ಆಚಾರ್ಯವಾನ್ ಪುರುಷೋ ವೇದ. ಅಥ ಯದಾಸ್ಯ ವಾಂಗ್ಮನತಿ ಸಂಪದ್ಯತೆ ಮನ ಪ್ರಾಣೇ ಪ್ರಾಣಸ್ತೇಜಸಿ ತೇಜ ಪರಸ್ಯಾಂ ದೇವತಾಯಾಂ ತಾವನ್ನ ಜಾನಾತಿ. ಅದೇ ರೀತಿ ಅವನೇನು ಮಾಡ್ತಾನೆ, ಇಲ್ಲಿಂದ ಮೇಲ್ಗಡೆ ಹೋಗಬೇಕಾದ್ರೂ ಕೂಡ ಈ ಶರೀರದಿಂದ ಬಿಟ್ಟು ಹೋಗಬೇಕಾದ್ರೆ ಮಾತಿನ ದೇವತೆಯಾದ ಅವಳು ಪಾರ್ವತಿ ಮನೋದೇವತೆಯಾದ ರುದ್ರನಲ್ಲಿ ಲಯಗೊಳ್ಳುತ್ತಾಳೆ. ಅಂದರೆ ಇನ್ನು ಮಾತಿಲ್ಲ, ಮನಸ್ಸಿದೆ. ಆಮೇಲೆ ಮನಸ್ಸು ಕೂಡ ಪ್ರಾಣನಲ್ಲಿ, ಪ್ರಾಣ ತೇಜಸ್ಸಿ ಲಕ್ಷ್ಮಿಯಲ್ಲಿ, ತೇಜಸ್ಸು ಲಕ್ಷ್ಮಿ ಪರದೇವತೆಯಲ್ಲಿ ಅಲ್ಲಿ ಗೊತ್ತಾಗೋದೇ ಇಲ್ಲ ಅವನಿಗೆ. ತಾವನ್ನ ಜಾನಾತಿ. ಆಗ ಅವನು ಕೇಳ್ಕೊಂಡು ಹೋಗ್ತಾನೆ, ಏನಿದು ನನ್ನ ಮನಸ್ಸು ಅಂತ ಒಂದುಂಟು, ಮಾತು ಬರ್ತಾ ಇದೆ, ಈ ಮಾತು ಮನಸ್ಸಿನ ಜೊತೆಗೆ ಬರುತ್ತೆ, ಈ ಮನಸ್ಸಿಗೆ ಹಿಂದೆ ಒಂದಿದೆ, ಇದನ್ನೆಲ್ಲ ತಿಳ್ಕೊಂಡು ಹೋಗ್ತಾನೊಬ್ಬ. ಅದರಿಂದಾಗಿ ಗುರುಗಳು ಬೇಕು. ಪುರುಷಂ ಸೌಮ್ಯ ಹಸ್ತಗೃಹೀತಂ ಆನಯಂತಿ. ಆಮೇಲೆ 9ನೇ ದೃಷ್ಟಾಂತ, ಒಬ್ಬ ಪುರುಷನನ್ನು ಕೈ ಕಟ್ಟಿ ಹಾಕಿ ಕರ್ಕೊಂಡು ಬರ್ತಾರೆ. ಅಪಹಾರ್ಷೀತ್ ಸ್ಥೇಯಮಕಾರ್ಷೀತ್. ಇವನು ಕದ್ದಿದ್ದಾನೆ, ಕಳ್ಳತನ ಮಾಡಿದ್ದಾನೆ. ಇಲ್ಲ ನಾನು ಮಾಡಿಲ್ಲ ಅಂತ ನಾವು ಪರಶುಮಸ್ಮೈ ತಪತೇತಿ. ಒಂದು ರಾಡೋ ಒಂದು ಕಬ್ಬಿಣದ ಕೊಡಲಿ ಚೆನ್ನಾಗಿ ಕಾಸಿ, ಯಾವ ಪರಿ ಕಾಸಿದ್ರೆ ಕೆಂಪಾಗಿಬಿಡಬೇಕು. ಸ ಯದಿ ತಸ್ಯ ಕರ್ತಾ ಭವತಿ ತದೇವ ಅನೃತಮಾತ್ಮಾನಂ ಕುರುತೆ. ಅವನು ಮಾಡಿ ನಾನು ಕಳ್ತನ ಮಾಡಿಲ್ಲ ಅಂತಂದರೆ ಸುಳ್ಳನ್ನು ಹೊದ್ದಿಕೊಂಡಿದ್ದಾನೆ ಅಂತ ಅರ್ಥ. ಸುಳ್ಳಿನ ಮೂಲಕ ತನ್ನನ್ನು ಮುಚ್ಚಿಕೊಳ್ಳುತ್ತಾನೆ ಅಂತ ಅರ್ಥ. ಸೋನೃತಾಭಿಸಂದಃ ಅನೃತೇನ ಆತ್ಮಾನಂ ಅಂತರ್ಧಾಯ ಪರಚಂ ತಪ್ತಂ ಪ್ರತಿಗೃಹಾತಿ. ಹೀಗೆ ಸುಳ್ಳಿನಿಂದ ತನ್ನನ್ನು ಮುಚ್ಚಿಕೊಂಡು ಮುಟ್ಟುತ್ತಾನೆ ಅಂತ ಅರ್ಥ. ಸದಹ್ಯತೆ, ಸುಟ್ಟು ಹೋಗ್ತಾನವನೋ. ಅಥ ಹನ್ಯತೆ, ಆಮೇಲೆ ಶಿಕ್ಷೆ ಆಗುತ್ತೆ. ಸ ಯದಿ ತಸ್ಯ ಅಕರ್ತಾ ಭವತಿ, ತಾನು ಮಾಡಿಲ್ಲ ಅಂತಾದರೆ ತಥೇವ ಸತ್ಯಮಾತ್ಮಾನಂ ಕುರುತೆ. ಆಮೇಲೆ ಅವನೇನು ಮಾಡ್ತಾನೆ, ಸತ್ಯಮಾತ್ಮಾನಂ ಕುರುತೆ. ನಾನು ಕದ್ದೇ ಇಲ್ಲ ಅಂತ ಖಾತ್ರಿ ಇದ್ದರೆ ಸತ್ಯೇನ ಆತ್ಮಾನಮಂತರ್ಧಾಯ ಪರಶುಂ ತಪ್ತಂ ಪ್ರತಿಗೃಹಾತಿ. ಸತ್ಯದಿಂದ ತನ್ನನ್ನು ಮುಚ್ಚಿಕೊಂಡು ಉರಿದುರಿಯುವ ಆ ರಾಡನ್ನು ಮುಟ್ಟುತ್ತಾನೆ. ಸ ನದಹ್ಯತೆ ಅಥ ಮುಚ್ಯತೆ. ಅಂದರೆ ಇಷ್ಟು ಪವರ್ಫುಲ್ ಆಗಿರುವಂತಹ ಒಂದು ಮನೋಭಾವ ಇರಬೇಕು. ಏವಮೇವ ಖಲು ಸೌಮ್ಯ ಆಚಾರ್ಯವಾನ್ ಪುರುಷೋ ವೇದ. ಈಗ ನೋಡಿ, ಇತಿ ಸ್ಥಾನ ನವಕೇಪಿ ಭೇದ ಏವ ದೃಷ್ಟಾಂತಾಭಿಧಾನಾತ್. 9 ದೃಷ್ಟಾಂತಗಳಲ್ಲಿ ಎಲ್ಲಿಯಾದರೂ ನಿಮಗೆ ಅಭೇದದ ಬಗ್ಗೆ ಸುಳಿವಾದರೂ ಇದೆಯಾ? ನಹಿ ಶಕುನಿ ಸೂತ್ರಯೋ. ಇದು 9ನೇ ಯಾಕೆ ಹೇಳಿದ್ದಾರೆ ಅಂದರೆ ನಾನು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ ಅಂತೇಳಿ ಮನಸ್ಸಿಗೆ ಖಾತ್ರಿ ಆಗಬೇಕು. ಖಾತ್ರಿ ಆಗಬೇಕಾದ್ರೆ ತಪ್ಪುಗಳು ಯಾವುದು ಅಂತ ಗೊತ್ತಾಗಬೇಕು. ಆಚಾರ್ಯವಾನ್ ಪುರುಷ ಆಗಬೇಕು. ಆಮೇಲೆ ಅವನು ಬಿಡುಗಡೆಯನ್ನು ಹೊಂದುತ್ತಾನೆ. ಮನಸ್ಸಿನಲ್ಲಿ ಮತ್ತು ದೇಹದಲ್ಲಿ ಒಂದು ಸಮನ್ವಯ ಬೇಕು ಅಂತ ಹೇಳಿ, ಪ್ರಾಮಾಣಿಕತೆ ಬೇಕು. ನಹಿ ಶಕುನಿ ಸೂತ್ರಯೋ. ಅಲ್ಲ, ಇಲ್ಲಿ ಮುಂದೆ ಭಾಳ ಏನೇನೋ ಇದೆ ಅದು, ಆದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕತ್ತರಿಸಿ ತಗೊಂಡಿದ್ದಾರೆ. ಅದನ್ನು ನೀವು ಅಲ್ಲಿ ಕೇಳಿದ್ರೆ ಸುಮಾರು 3 ದಿವಸ ಆಗತ್ತದು. ಇಲ್ಲಿಗೆ ಬಂದು ಒಂದು ನಿಲ್ಲೋದು, ಆಮೇಲೆ ಒಂದು ಕಡೆ ನಿಲ್ಲೋದು, 3 ದಿವಸ ಆಗುತ್ತೆ. ಅದು ಇನ್ನೂ ಏನೇನೋ ಇದೆ ಒಳಗಡೆ, ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತದು. ಅದರ ಎಲ್ಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ. ನಹಿ ಶಕುನಿ ಸೂತ್ರಯೋ. ಹಕ್ಕಿಗೂ ದಾರಕ್ಕೂ, ನಾನಾ ವೃಕ್ಷರಸಾಣ, ಥರಥರದ ಹೂವುಗಳ ಗಿಡಗಳ ಬನಿಗೂ, ನದಿಗೂ ಸಮುದ್ರಕ್ಕೂ, ಜೀವನಿಗೂ ವೃಕ್ಷಕ್ಕೂ, ಅಣಿಮಧಾನಯೋ, ಬೀಜಕ್ಕೂ ಬೀಜದ ಒಳಗಡೆ ಇರುವ ಸೂಕ್ಷ್ಮ ವಸ್ತುವಿಗೂ, ಲವಣೋದಕಯೋ, ಉಪ್ಪಿಗೂ ನೀರಿಗೂ, ಗಂಧಾರ ಪುರುಷಯೋ, ಗಾಂಧಾರನಿಗೂ ಪುರುಷನಿಗೂ,
ಅಜ್ಞನಿಗೂ ಪ್ರಾಣಕ್ಕೂ, ನಿಯಾಮಕನಿಗೂ ಕಳ್ಳತನವಾದ ವಸ್ತುವಿಗೂ ಕಳ್ಳನಿಗೂ ಇದಕ್ಕೆಲ್ಲದಕ್ಕೂ ಐಕ್ಯ ಇಲ್ಲ ಅಲ್ವಾ? ನೀವು ಐಕ್ಯ ಪರ ಅಂತ ಹೇಳುವ ವೇದದಲ್ಲಿ ಇಷ್ಟು ಇದಕ್ಕೆಲ್ಲದಕ್ಕೂ ಐಕ್ಯ ಇದೆಯೋ? ಸತಿ ಸಂಪದ್ಯ ನವಿದುಹು ಸತಿ ಸಂಪತ್ಸ್ಯಾಮಹ ಇತಿ ತೈಹ ವ್ಯಾಘ್ರೋ ವಾ ಸಿಂಹೋ ವಾ ಅಂತ ಹೇಳಿ ಭೇದ ಅಪರಿಜ್ಞಾನೇನ ಅನರ್ಥವಚನಾಚ್ಚ, ದೇವರನ್ನು ನೀವು ಭಿನ್ನ ಅಂತ ತಿಳಿಯದಿದ್ದರೆ ಅನರ್ಥ ಆಗತ್ತೆ ಅಂತ ಹೇಳ್ತಾ ಇದೆ. ಇದನ್ನು ಬಲಾತ್ಕಾರವಾಗಿ ನೀವು ಎಳೆದು ಭೇದ ಇಲ್ಲ ಅಂತ ಇದ್ದೀರಾ. ಯಾವ ನೆಲೆಯಲ್ಲಿ ಹೇಳ್ತಾ ಇದ್ದೀರಾ ನೀವು ಅಂತ ಆಚಾರ್ಯರು ಕೇಳ್ತಾ ಇದ್ದಾರೆ. ಸಾಕು, ಕೃಷ್ಣಾರ್ಪಣ. ಮುಂದಿನ ಸರ್ತಿ ಏನಾಗುತ್ತೆ? ಶನಿವಾರ ಇದೆ, ಮುಂದಿನ ಶನಿವಾರ ಇದೆ. ಭಾನುವಾರ ಅಲ್ವಾ ನಾರಾಯಣ ಸಪ್ತಮಿ? ಭಾನುವಾರ ನಾರಾಯಣ ಸಪ್ತಮಿ. 26ನೇ ತಾರೀಕು ಅದೇ ಭೀಷ್ಮಾಷ್ಟಮಿ. ಆಮೇಲೆ ಮಧ್ವನವಮಿ 27.